ಇನ್ನು ಬೆಳಗಾವಿಯಲ್ಲಿ ಲಕ್ಷ್ಮಣ್ ಸವದಿ ವರ್ಸಸ್ ಸತೀಶ್ ಜಾರಕಿಹೊಳಿಯ ನಡುವಿನ ವೈಮನಸ್ತಾಪ ಮತ್ತಷ್ಟು ಹೆಚ್ಚಾದಂಗೆ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ನಡೆದಂತ ಕಾರ್ಯಕ್ರಮವೊಂದರಲ್ಲಿ ಸತೀಶ್ ಜಾರಕಿಹೊಳಿ ಅವರ ಫೋಟೋವನ್ನೇ ಹಾಕದೆ ಕೇವಲ ಸಿಎಂ ಮತ್ತು ಡಿಸಿಎಂ ಫೋಟೋವನ್ನ ಮತ್ತು ಸವದಿ ಫೋಟೋವನ್ನ ಮಾತ್ರ ಹಾಕಲಾಗಿದೆ. ಹಾಗಾದ್ರೆ ಇವರ ನಡುವಿನಲ್ಲಿ ಯಾವುದು ಸರಿ ಇಲ್ವಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ಬೆಳಗಾವಿಯಲ್ಲಿ ಲಕ್ಷ್ಮಣ್ ಸವದಿ ವರ್ಸಸ್ ಸತೀಶ್ ಜಾರಕಿಹೊಳಿ ಆಗ್ತಾ ಇದೆಯಾ? ಅಥಣಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಮಂತ್ರಿಗೆ ಕಿಮ್ಮತ್ತೇ ಇಲ್ವಂತೆ. ಸಣ್ಣ ನೀರಾವರಿ ಇಲಾಖೆ ಕಾರ್ಯಕ್ರಮದಲ್ಲಿ ಜಾರಕಿಹೊಳಿಗೆ ಯಾವುದೇ ಪ್ರಾಶಸ್ತ್ಯ ಇಲ್ಲಿ ಸಿಗ್ತಾ ಇಲ್ಲ. ವೇದಿಕೆಯ ಪೋಸ್ಟರ್ನಲ್ಲಿ ಸತೀಶ್ ಜಾರಕಿಹೊಳಿ ಫೋಟೋ ಮಾಯ ಆಗಿಬಿಟ್ಟಿದೆ, ಗಯಾಬ್ ಆಗಿಬಿಟ್ಟಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಉಸ್ತುವಾರಿ ಸಚಿವರ ಫೋಟೋ ಮಾಯ ಆಗಿದೆ. ಬರೀ ಸಿಎಂ, ಡಿಸಿಎಂ, ಲಕ್ಷ್ಮಣ್ ಸವದಿ, ಬೋಸರಾಜ್ ಫೋಟೋವನ್ನ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ಸಚಿವರ ಫೋಟೋ ಹಾಕದೆ ಇರೋದು ಉದ್ದೇಶಪೂರ್ವಕನ ಅಥವಾ ಆಕಸ್ಮಿಕನ? ಫೋಟೋ ಪಾಲಿಟಿಕ್ಸ್ ನಲ್ಲಿ ಅಥಣಿ ಕಿಂಗ್ ಲಕ್ಷ್ಮಣ್ ಸವದಿ ಪಾತ್ರ ಇದೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ. ಸವದಿಯನ್ನ ಪ್ರತಿ ಹಂತದಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ನಿರ್ಲಕ್ಷಿಸಿದ್ದಾರೆ ಅನ್ನೋದು ಇದೇನು ಗುಟ್ಟಾಗಿ ಉಳಿದಿಲ್ಲ ಇದೀಗ. ಅದಕ್ಕೆ ಜಾರಕಿಹೊಳಿ ಅವರಿಗೆ ಟಕ್ಕರ್ ಕೊಡಕ್ಕೆ ಸವದಿ ಅವರು ಮುಂದಾದ್ರು ಅನ್ನುವಂಥ ಪ್ರಶ್ನೆ. ಹೀಗಾಗಿ ಜಾರಕಿಹೊಳಿ ಮೇಲೆ ಬೇಸರದಿಂದ ಇದ್ದಾರಾ ಸವದಿ ಅನ್ನುವಂಥ ಪ್ರಶ್ನೆ. ನಾವು ನಿಮ್ಗೆ ತೋರಿಸ್ತೀವಿ ಅಪ್ಪೋ ಬ್ಯಾನರ್ ಹೆಂಗಿದೆ ಅಂತ ಹೇಳಿ. ಆ ಬ್ಯಾಕ್ ಡ್ರಾಪ್ ಇದೆಯಲ್ಲ, ಒಂದು ವೇದಿಕೆಯ ಬ್ಯಾಕ್ ಡ್ರಾಪ್ ಅಥವಾ ಅಕ್ಕಪಕ್ಕದಲ್ಲಿ ಇಳಿದಂತಹ ಬ್ಯಾನರ್ಗಳು, ಇದರಲ್ಲಿ ಸವದಿ ಅವ್ರ ಫೋಟೋ ಇದೆ ನೋಡಿ. ನಾವು ತೋರಿಸ್ತಾ ಇದ್ದೀವಿ, ಸವದಿ ಅವ್ರ ಫೋಟೋ ಇದೆ, ಸಿಎಂ ಡಿಸಿಎಂ ಅವ್ರ ಫೋಟೋ ಇದೆ. ಆದರೆ ಆ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಜಾರಕಿಹೊಳಿ ಅವ್ರ ಫೋಟೋ ಇಲ್ವಲ್ಲ, ಯಾಕೆ? ಬೋಸರಾಜು ಅವರ ಹೆಸರಿದೆ, ಲಕ್ಷ್ಮಣ್ ಸವದಿ ಅವರ ಹೆಸರು ಕೂಡ ಇದೆ. ಆದ್ರೆ ಜಾರಕಿಹೊಳಿ ಅವರ ಹೆಸರು ಇಲ್ಲ, ಫೋಟೋನೂ ಇಲ್ಲ. ಸವದಿ ಅವರಿಗೆ ಪದೇ ಪದೇ ಟಕ್ಕರ್ ಕೊಡ್ತಾ ಇದ್ರು ಜಾರಕಿಹೊಳಿ ಅವರು. ಇದೇ ಕಾರಣಕ್ಕೆ ಸವದಿ ಅವರೇ ಬೇಕಂತಲೇ ಜಾರಕಿಹೊಳಿ ಅವರನ್ನ ಇಗ್ನೋರ್ ಮಾಡಿದ್ರ? ಅವರ ಫೋಟೋಗಳನ್ನ ಹಾಕದೆ ಅವರಿಗೆ ಅವಮಾನಿಸುವಂತ ಕೆಲಸ ಏನಾದ್ರೂ ಇಲ್ಲ ಆಯ್ತಾ ಅನ್ನುವಂತ ಪ್ರಶ್ನೆ. ಸೊ ದೀಪ ಪ್ರಜ್ವಲನೆಯ ವಿಡಿಯೋಗಳನ್ನ ತೋರಿಸ್ತಾ ಇದ್ದೀವಿ. ಹಿಂದೆಗಡೆ ಇರುವಂತಹ LED ಅದು. ಸೊ LED ಆದ ಕಾರಣ ಯಾವುದೇ ಸಂದರ್ಭದಲ್ಲೂ ಕೂಡ ಎಡಿಟ್ ಮಾಡಿ ಹಾಕಬಹುದಾಗಿತ್ತು. ಇಲ್ಲ, ಕಾರ್ಯಕ್ರಮದ ಕಡೆಯ ಹಂತದವರೆಗೂ ಕೂಡ ಜಾರಕಿಹೊಳಿ ಅವರ ಯಾವುದೇ ಸುಳಿವು ಕೂಡ ಅಲ್ಲಿ ಕಾಣಿಸ್ಲೇ ಇಲ್ಲ. ಸ್ವಾಮಿಗಳನ್ನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರ್ತೀನಿ. ಅವರಿಗೆ ವಿಠಲ್ ಕಂಬಳಿ ಔಕರ್ಮೆ ಅವರಿಗೆ, ವಿಠಲ್ ಅರವಿಂದ್ ಮರಗಾಳೆ, ಮಾಹಲಿ ಪೂಜಾರಿ ಅವರು ಬಂದು ಗೌರವಾರ್ಪಣೆ ಸಲ್ಲಿಸುವಂತೆ ಕೇಳ್ಕೊಳ್ತಾ ಇದ್ದೀನಿ. ಹೀಗೆಲ್ಲ ಮಾಡಕ್ ಹೋಗ್ಬೇಡ, ದಯವಿಟ್ಟು ಬರೀ ಎಲ್ಲ ಮುಂದ್ಗಡೆ ಬರೀ. ಶ್ರೀಗಳಿಗೆ ಸತ್ಕಾರ ಸನ್ಮಾನ ತಗೊಂಡ್ಬರ್ಬೇಕು. ಮಾಹಲಿ ಪೂಜಾರಿ ಅವರು ಬಂದು ಒಂದು ಆಹ್ವಾನ. ಸರ್ಕಾರಿ ಕಾರ್ಯಕ್ರಮ ಅಂತ ಆದ್ರ ಮೇಲೆ ಅಲ್ಲಿ DCM ಫೋಟೋನು ಇರಬೇಕು, CM ಫೋಟೋನು ಇರಬೇಕು, ಅದೇ ರೀತಿಯಲ್ಲಿ ಆ ಉಸ್ತುವಾರಿ ಫೋಟೋನು ಇರಬೇಕು. ಇಲ್ಲಿ ಉಸ್ತುವಾರಿ ಸಚಿವರಿಗೆ ನಯಾ ಪೈಸೆ ಕಿಮ್ಮತ್ತನ್ನು ನೀಡದೆ ಲಕ್ಷ್ಮಣ್ ಸವದಿ ಅವರ ಹೆಸರು ಮಾತ್ರ ರಾರಾಜಿಸ್ತಾ ಇದೆ. ಅವರ ಫೋಟೋ ಮಾತ್ರ ಇದೆ. ಬೋಸರಾಜು ಅವರ ಫೋಟೋ ಇದೆ, ಬೋಸರಾಜು ಅವರ ಹೆಸರು ಕೂಡ ಇದೆ, ಮತ್ತು ಕಾಂಗ್ರೆಸ್ ಸಿಂಬಲ್ ಮತ್ತು CM DCM. ಜಾರಕಿಹೊಳಿ ಮತ್ತು ಲಕ್ಷ್ಮಣ್ ಸವದಿ ನಡುವಿನಲ್ಲಿ ಯಾವುದೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಲಕ್ಷ್ಮಣ್ ಸವದಿ ಅವರಿಗೆ ಟಕ್ಕರ್ ಕೊಡ್ತಾನೆ ಇದ್ರು ಈ ಹಿಂದೆ ಕೂಡ ಜಾರಕಿಹೊಳಿ ಅವರು. ಮೊದಲ ಬಾರಿಗೆ ಸಿಕ್ಕಿದ್ದೆ ಚಾನ್ಸು ಅಂತ ಹೇಳಿ ಲಕ್ಷ್ಮಣ್ ಸವದಿ ಇದೀಗ ರಿವೆಂಜ್ ತಗೊಳ್ತಾ ಇದ್ದಾರೆ. ಸಭೆಯಲ್ಲಿ ಎಲ್ಲ ಗಣ್ಯಾತಿ ಗಣ್ಯರಿದ್ದಾರೆ. ಆದರೆ ಜಾರಕಿಹೊಳಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಫೋಟೋ ಇಲ್ಲಿ ಯಾಕೆ ಹಾಕಲಿಲ್ಲ ಅನ್ನೋದೇ ಇರುವಂತಹ ದೊಡ್ಡ ಪ್ರಶ್ನೆ.